ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂದರೆ ಗುದದ್ವಾರದಲ್ಲಿ ರಕ್ತಸ್ರಾವ ಆಗೋದು ಅತ್ಯಂತ ಸಾಮಾನ್ಯ ಕಾಯಿಲೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಯಾವಾಗಲಾದರೂ ಒಂದು ಸಾರಿ ನಮ್ಮ ಹತ್ರ ಬರ್ತಾರೆ, ಡಾಕ್ಟ್ರೇ ಮೋಷನ್ ಹೋಗೋವಾಗೆ ಬ್ಲಡ್ ಬಂತು ಅಂತ. ಅದರೊಳಗೆ ಚಿಕ್ಕ ಮಕ್ಕಳಲ್ಲಿ ಪಾಲಿಪ್ ಅಂತೀವಿ. ಇದು ಕಾರಣಗಳು ಯಾಕೆ ಇಂಪಾರ್ಟೆಂಟು ಅಂದರೆ, ಎಲ್ಲ ಅಲ್ಲಿ ಬರೋ ಕಾಯಿಲೆಗಳು ಪೈಲ್ಸ್ ಅಲ್ಲ, ಮೂಲವ್ಯಾಧಿ ಅಲ್ಲ. ಇದನ್ನು ಭಾಳ ಜನ ಡಾಕ್ಟ್ರೇ ನನಗೆ ಪೈಲ್ಸ್ ಥರ ಸಿಂಪ್ಟಮ್ ಬಂದಿದೆ ಅಂತ ತುಂಬ ಜನ ಯಂಗ್ಸ್ಟರ್ಸು ಹಿರಿಯರು ಎಲ್ಲರೂ ಬರ್ತಾರೆ. ಆದರೆ ನಾನು ಯಾಕೆ ಈ ಟಾಪಿಕ್ನ ನಿಮಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ, 45 ವರ್ಷ ಆದಮೇಲೆ ಮೋಷನಲ್ಲಿ ಬ್ಲಡ್ ಆದರೆ, ಬ್ಲಡ್ ಹೋದರೆ ಇದು ಬರೀ ಪೈಲ್ಸ್ ಅಂದ್ಕೊಂಡು ನೀವೇ ತಂಪು ಮಾಡಿಕೊಂಡು ಮನೆಯಲ್ಲಿರಬೇಡಿ. ಇದು ನಾನೊಬ್ಬ ಸರ್ಜನ್, ಅದರೊಳಗಾಗಿ ಪ್ರಾಕ್ಟಾಲಜಿಸ್ಟ್, ಅದರೊಳಗಾಗಿ ಬಾಟಮ್ ಸ್ಪೆಷಲಿಸ್ಟ್. ನಾವೇನು ಮಾಡ್ತೀವಿ ಅಂದರೆ, ಪರೀಕ್ಷೆ ಮಾಡುವಾಗ ಇದು ಪರೀಕ್ಷೆ ವಿಧಾನವೇ ಇದೆ. ಸೊ ಯಾರಿಗೆ ಮೋಷನ ಬ್ಲಡ್ ಬಂದಾಗೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ ನಾವು. ಡಿಜಿಟಲ್ ರೆಕ್ಟಲ್ DRE ಅಂತೀವಿ. ಇದನ್ನು ಒಬ್ಬ ಸರ್ಜನ್ ಅಷ್ಟೇ ಮಾಡೋಕ್ಕಾಗೋದು, ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಮಾಡೋಕ್ಕಾಗಲ್ಲ. ಅದರೊಳಗಾಗಿ ಪರ್ಟಿಕ್ಯುಲರ್ ಮಕ್ಕಳದ್ದು ನಾನು ಹೇಳಿ ಮುಗಿಸ್ತೀನಿ. ನಿಮ್ಮ ಮಗ ಏನಾದರೂ ಮೋಷನಿಗೆ ಕೂತಾಗೆ ಏನೋ ಕೆಂಪು ಈಚೆಗೆ ಬರುತ್ತೆ, ಸ್ವಲ್ಪ ಬ್ಲಡ್ ಬರುತ್ತೆ 1 or 2 ಥ್ರಟ್ಟು, ಮತ್ತು ಅದು ಒಳಗೆ ಹೋಗುತ್ತೆ ಅಂದರೆ ಪಾಲಿಪ್ ಅಂತೀವಿ ನಾವು. ಈ ಪಾಲಿಪ್ ಅಂದರೆ ಏನಂದರೆ, ಕರಳಿಗೆ ಅಂಟುಕೊಂಡಂಥ ಒಂದು ಗುಳ್ಳೆ ಥರ ಇರುತ್ತೆ, ಅದಕ್ಕೊಂದು ಸ್ಟಾಕ್ ಇರುತ್ತೆ. ಇದನ್ನು ನಾವು ಪೇಷಂಟ್ ಕರ್ಕೊಂಬಂದಾಗ ಅದು ಒಳಗಡೆನೇ ಇದ್ದರೆ ನಾವು ಒಂದು ಡಿಜಿಟಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ನನ್ನ ಗ್ಲೌಸ್ ಹಾಕ್ಕೊಂಡಿರೋ ಫಿಂಗರ್ನ ಮಗುವಿನ ಏನಲ್ ಕೆನಾಲ್ ಗುದದ್ವಾರದೊಳಗೆ ಒಳಗಡೆ ಜೆಂಟ್ಲಿ ಫೀಲ್ ಮಾಡಿದ್ರೆ ನನಗೆ ಸಿಗುತ್ತೆ. ಅದನ್ನ ಈಚೆ ಡೆಲಿವರಿ ಮಾಡಿ ಒಂದು ಕ್ಲ್ಯಾಂಪ್ ಹಾಕಿ ಕಟ್ ಮಾಡಿ ತೆಗೆದು ಬಿಡ್ತೀನಿ. ಮಗು ಕೋಆಪ್ರೇಟ್ ಮಾಡಲಿಲ್ಲ, ಯಾಕೋ ಇದು ಸಿಕ್ಕಲಿಲ್ಲ ಅಂದರೆ ಜನರಲ್ ಅನಸ್ತೇಷಿಯಾ ಕೊಟ್ಟು ಈಸಿ. ಈ ಪಾಲಿಪ್ಗಳು ಕೆಲವು ಸಮಯ ಕೋಲಾನ್ ತುಂಬ ಇರ್ತವೆ, ಅದನ್ನು ಕೊಲನಸ್ಕೋಪಿ ಮಾಡಿ ನೋಡಬೇಕು. ಮಕ್ಕಳಲ್ಲಿ ಯೂಶಲಿ ರೆಕ್ಟಲ್ ಪಾಲಿಪ್ ಅಂತೀವಿ ನಾವು, ಅದು ಒಂದು ಇಂಪಾರ್ಟೆಂಟ್. ಇನ್ನು ಕೆಲವು ಮಕ್ಕಳಲ್ಲಿ ತಂದೆ ತಾಯಿ ಹೇಳ್ತಾರೆ, ಮಗು ಮೋಷನಿಗೆ ಕೂತಾಗ ಕೆಂಪಿಗೆ ಪೂರ್ತಿ ಈಚೆ ಬರುತ್ತೆ, ಟೊಮೊಟೊ ಥರ ಬರುತ್ತೆ, ಇದನ್ನು ಗೂದೆ ರೋಗ ಅಂತಾರೆ ಹಳ್ಳಿ ಕಡೆ. ನಮ್ಮಲ್ಲಿ ಪ್ರೊಲ್ಯಾಪ್ಸ್ ಆಫ್ ದಿ ರೆಕ್ಟಮ್ ಅಂತೀವಿ. ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಕಡೆಯವರಿಗೆ ತಿಪ್ಪೆ ಮೇಲೆ ಒಂದು ಟೊಮೊಟೊ ಬೆಳೆಯುತ್ತೆ, ಗೂದೆ ಟೊಮೊಟೊ ಅಂತಾರೆ ಅದನ್ನು. ಅದರ ಶೇಪ್ ಇದಕ್ಕಿರೋದಕ್ಕೆ ಇದಕ್ಕೆ ಗೂದೆ ರೋಗ ಅಂತಾರೆ ಹಳ್ಳಿ ಕಡೆ. ಇದು ಪಾರ್ಷಿಯಲ್ ಇರುತ್ತೆ, ಇಲ್ಲದ್ರೆ ಕಂಪ್ಲೀಟ್ ಇರುತ್ತೆ. ಅದು ನೀವು ನಮ್ಮ ಮಕ್ಕಳ ಸರ್ಜನ್ ಹತ್ರ ಕರ್ಕೊಂಬಂದರೆ, ಪೀಡಿಯಾಟ್ರಿಕ್ ಸರ್ಜನ್ಸ್ ಇರ್ತಾರೆ, ಡೆಫಿನೆಟ್ಲಿ ಅವರು ಡಿಜಿಟಲ್ ಎಕ್ಸಾಮಿನೇಷನ್ ಮಾಡಿ ಸರಳವಾಗಿ ಅದನ್ನು ಒಳಕ್ಕೆ ವಾಪಸ್ ಹಾಕಿ 2 ಬಟನ್ಸ್ನ ಸ್ಟ್ರ್ಯಾಪ್ ಮಾಡಿ ಈಚೆಗೆ ಬರ್ದಂಗೆ ಮಾಡೋ ಟ್ರೀಟ್ಮೆಂಟ್ ಇದೆ. ಆದರೆ ಪದೇ ಪದೇ ಅದು ಬಂದಾಗೆ ರೆಕ್ಟಲ್ ಪ್ರೊಲ್ಯಾಪ್ಸ್ಗೆ ರೆಕ್ಟೋಪೆಕ್ಸಿ ಅಂತ ಆಪರೇಷನ್ ಇದೆ. ಕೆಲವು ಸಮಯ ಹಿರಿಯರು ಗರ್ಭಕೋಶ ಜಾರುತ್ತೆ, ಪ್ರೊಲ್ಯಾಪ್ಸ್ ಅಂತೀವಿ. ಅದೇ ಥರ ಈ ಮೋಷನ್ ಮಾಡೋ ಜಾಗನೂ ಪ್ರೊಲ್ಯಾಪ್ಸ್ ಆಗುತ್ತೆ. ಇದು ತುಂಬ ವಯಸ್ಸಾದವರಿಗೆ ಆ ಪೆರಿನಿಯಲ್ ಮಸಲ್ಸ್ ವೀಕ್ ಇರೋದ್ರಿಂದ ಈಚೆಗೆ ಬರುತ್ತೆ. ಅದಕ್ಕೆ ನಾವು ಕಂಡಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಬಟ್ ಇವಾಗ ನಾನು ನೆಕ್ಸ್ಟ್ ಹೋಗ್ತಾ ಇರೋದು ಸರ್ವೇ ಸಾಮಾನ್ಯವಾದ ಕಾಯಿಲೆ ಅಂದರೆ ಮೂಲವ್ಯಾಧಿ, ಮಳೆ ರೋಗ ಅಂತಾರೆ, ಮೊಳಕೆ ಕಾಯಿಲೆ ಅಂತಾರೆ. ಇದು ನೋಡಿ, ಮೋಷನ್ ಗುದದ್ವಾರದ ಓಪನಿಂಗ್ ಇದ್ದರೆ ಯೂಶಲಿ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ನೋಡಿ ಇದನ್ನು ಪರೀಕ್ಷೆ ಮಾಡಬೇಕಾದ್ರೆ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಂತೀವಿ ನಾವು. ಪೇಷಂಟ್ನ ಟೇಬಲ್ ಮೇಲೆ ಮಲಗಿಸ್ತೀವಿ, ನಾನು ಗ್ಲೌಸ್ ಹಾಕ್ಕೊಂಡಿರ್ತೀನಿ, 2 ಬಟಕ್ನ ಸಪ್ರೇಟ್ ಮಾಡಿ ನೋಡ್ತೀನಿ. ನನಗೆ ಕಾಣ್ತಾವೆ 3 ದ್ರಾಕ್ಷಿ ಗೊಂಚಲಿನ ಥರ, 3 o'clock 11 o'clock 7 o'clock. ಇದಕ್ಕೆ ಅನಾಟಮಿ ಇದೆ, ನಿಮಗೆ ಅಷ್ಟು ಡೀಟೇಲ್ಸ್ ಬೇಕಿಲ್ಲ. ರಕ್ತನಾಳಗಳು ಆ ಪೊಸಿಷನ್ ಆಗಿರ್ತವೆ. ಸೊ ಪೈಲ್ಸ್ ಅಂದರೆ ಏನು ಅಂದರೆ, ನಮ್ಮ ಭಾಷೆಯಲ್ಲಿ ಎಮರಾಯ್ಡ್ಸ್ ಅಂದರೆ ಬ್ಲೀಡ್ಸ್ ಅಂತ, ಹೀಮು ಅಂದರೆ ಬ್ಲಡ್ಡು, ರೀಡ್ ಸುರಿಯುತ್ತೆ ಅಂತ ಅರ್ಥ. ಇದು ಏನು ಅದು ಆ ಗಡ್ಡೆ ಅಂದರೆ ವೇನ್ಸ್. ಇಟ್ಸ್ ಎ ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೇನ್ಸ್. ಹಂಗಂದರೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಭಾಳ ಜನ ನೀವು ಬರ್ತೀರಿ, ನಮ್ಮ ಕಾಲಿನಲ್ಲಿ ನರ ಊದ್ಕೊಂಡ್ಬಿಟ್ಟಿದ್ದೇವೆ ಡಾಕ್ಟ್ರೇ ಅಂತೀರಿ. ಅದು ನರ ಅಲ್ಲ, ವೇನ್ಸ್, ಧಮನಿಗಳು ಅಂತಾರೆ ಕನ್ನಡದಲ್ಲಿ. ವ್ಯಾರಿಕೋಸ್ ವೇನ್ಸ್ ಅಂತೀವಿ. ಸೊ ನಿಮ್ಮ ಗುದದ್ವಾರದಲ್ಲಿ ವ್ಯಾರಿಕೋಸ್ ವೇನ್ಸ್ ಆದರೆ ಅದನ್ನೇ ನಾವು ಪೈಲ್ಸ್ ಅನ್ನೋದು. ಇನ್ನು ಕೆಲವರಿಗೆ ಟೆಸ್ಟಿಸ್ ಹತ್ರ ವ್ಯಾರಿಕೋಸ್ ಸೀಲ್ ಅಂತ ಆಗುತ್ತೆ. ಅನೇಕರು ಯಾಕೋ ನಮಗೆ ಬೀಜದ ಹತ್ರ ಏನೋ ಬ್ಯಾಗ್ ಆಫ್ ವರ್ಮ್ ಸಿಗ್ದಂಗೆ ಸಿಗುತ್ತೆ, ಯಾಕೋ ಈ ನಡುವೆ ಸ್ಪರ್ಮ್ ಮಕ್ಕಳಾಗ್ತಾ ಇಲ್ಲ ಅಂತ ಬಂದಾಗ
ನಾವು ಅದನ್ನು ಪರೀಕ್ಷೆ ಮಾಡಿ ಅದೇ ಬೇರೆ ಕಂಡೀಷನ್ ಕಂಪ್ಯಾರಿಸನ್ ನಿಮಗೆ ಕೊಡ್ತಾ ಇದ್ದೀನಿ. ಈ ಗುದದ್ವಾರದಲ್ಲಿ 3 ಇರ್ತಾವಲ್ಲ, ಅದನ್ನು ನಾವು ಪ್ರೈಮರಿ ಪೈಲ್ಸ್ ಅಂತೀವಿ. ಯಾಕ್ರಿ ಡಾಕ್ಟ್ರೆ ಪ್ರೈಮರಿ ಪೈಲ್ಸ್ ಅಂತೀವಿ ಅಂದರೆ, ಇನ್ನೊಂದು ಕ್ಯಾಟಗರಿ ಇದೆ ಸೆಕೆಂಡ್ರಿ ಪೈಲ್ಸ್. ಅಂದರೆ ಇವನು ನೋಡೋಕ್ಕೆ ಪೈಲ್ಸೇ ಇದ್ದಾವೆ, ಆದರೆ ನನಗೆ 45 ವರ್ಷ ಆದಮೇಲೆ ಮನುಷ್ಯ ಇದ್ದರೆ, ಹೆಂಗಸಾಗಲಿ ಗಂಡಸಾಗಲಿ, ನಾನು ಬರೀ ಅದನ್ನು ನೋಡಿಬಿಟ್ಟು ನನ್ನ ಸ್ಟೂಡೆಂಟ್ಸ್ಗೆ ಇದು ಹೆಮರಾಯ್ಡ್ಸ್ ಅಂತ ಹೇಳಿ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಲ್ಲ. ಆಲ್ವೇಸ್ ನನ್ನ ಬುಕ್ನಲ್ಲಿ ಬರೆದಿದ್ದಾರೆ, ಇಫ್ ಯು ಡೋಂಟ್ ಪುಟ್ ಯುವರ್ ಫಿಂಗರ್ ಯು ಮೇ ಹ್ಯಾವ್ ಟು ಪುಟ್ ಯುವರ್ ಫುಟ್ ಲೇಟರ್. ಅಂದರೆ ನೀನು ಒಂದು ಬೆರಳು ಏನಾದರೂ ಗುದದ್ವಾರದಲ್ಲಿ ಹಾಕ್ದಿರ ನೀನು ಆಪ್ರೇಷನ್ ಮಾಡಿದರೆ ಪೇಷಂಟ್ ಈಸ್ ಇನ್ ಟ್ರಬಲ್ ಅಂತ. ಇದು ಸ್ಟ್ಯಾಂಡರ್ಡ್ ಟೀಚಿಂಗ್ ನಮ್ಮಲ್ಲಿ. ಯಾಕೆ ಬೆರಳು ಹಾಕಬೇಕು ಅಂದರೆ, ನಾನು ಒಳಗಡೆ ಕೈ ಹಾಕಿದರೆ ಇಷ್ಟು ದಪ್ಪ ಗ್ರೋತ್ ಸಿಗುತ್ತೆ, ಅದನ್ನು ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅಂತೀವಿ, ಕಾರ್ಸಿನೋಮ ಆಫ್ ದಿ ರೆಕ್ಟಮ್ ಅಂತೀವಿ. ಈಗ ನಿಮ್ಗೆ ಅರ್ಥ ಆಗದೆ ಇರಬೇಕು ಪೈಲ್ಸ್ಗೂ ಕ್ಯಾನ್ಸರ್ಗೂ ಏನು ಕನೆಕ್ಷನ್ ಅಂದರೆ, ಸೆಕೆಂಡ್ರಿ ಪೈಲ್ಸು ಆರ್ ಸೆಕೆಂಡ್ರಿ ಟು ಕ್ಯಾನ್ಸರ್. ಆಲ್ರೆಡಿ ಕ್ಯಾನ್ಸರ್ ಇದೆ, ಅದರಿಂದ ಸೆಕೆಂಡ್ರಿ ಪೈಲ್ಸ್ ಬರ್ತಿದ್ದಾವೆ. ಈ ಪೈಲ್ಸ್ನ ಪ್ರೈಮರಿ ಪೈಲ್ಸ್ನೇನಾದರೂ ಟ್ರೀಟ್ ಮಾಡಿದಿರ ಹಂಗೆ ಬಿಟ್ಬಿಟ್ರೆ ಕ್ಯಾನ್ಸರ್ ಆಗ್ತಾವ? ನಿಜವಾಗ್ಲೂ ಆಗಲ್ಲ. ದಯವಿಟ್ಟು ಹೆದರ್ಕೋಬೇಡಿ. ಪೈಲ್ಸ್ನ ನಾನು ಟ್ರೀಟ್ಮೆಂಟ್ ತೊಗೊಳ್ದಿದ್ರೆ ಕ್ಯಾನ್ಸರಿಗೆ ಕನ್ವರ್ಟೆಡ್ ಆಗಿಬಿಡುತ್ತೆ ಅಂತ ಯಾರೋ ಹೇಳಿದರು ಡಾಕ್ಟ್ರೇ, ಭಯ ಆಗೋಯ್ತು, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಹೇಳ್ತೀವಿ. ಬಟ್ ನನ್ನ ಜವಾಬ್ದಾರಿ ಏನಂದರೆ, ಒಬ್ಬ ಸರ್ಜನ್ ಜವಾಬ್ದಾರಿ, ಪೈಲ್ಸ್ ಅಂತ ನೀವು ಬಂದರೆ ನಿಮಗೆ ಪ್ರೈಮರಿ ಪೈಲ್ಸಾ ಅಥವಾ ಸೆಕೆಂಡ್ರಿ ಪೈಲ್ಸಾ? ಯಾಕಂದರೆ ಸೆಕೆಂಡ್ರಿ ಪೈಲ್ಸ್ ಆದರೆ ಪೈಲ್ಸ್ಗಿಂತಲೂ ಇಂಪಾರ್ಟೆಂಟು ಕ್ಯಾನ್ಸರಿ ಟ್ರೀಟ್ಮೆಂಟು. ಅದಕ್ಕೆ ಸೆಪರೇಟ್ ಟ್ರೀಟ್ಮೆಂಟ್ ಇದೆ. ಕ್ಯಾನ್ಸರ್ ರೆಕ್ಟಮ್ಗೆ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದ್ದಾವೆ, ಅದ್ರ ಬಗ್ಗೆ ಇವಾಗ ಹೆಚ್ಚಿಗೆ ಬೇಡ. ಆದರೆ ನಿಮ್ಮ ಕರ್ತವ್ಯ ಏನಂದರೆ, ನಿಮ್ಮ ಡಾಕ್ಟ್ರು ಕರೆಕ್ಟಾಗಿ ಇದು ಕ್ಯಾನ್ಸರ್ ಅಂತ ಕಂಡುಹಿಡಿದಿದ್ದಾರಾ, ಬರೀ ಪೈಲ್ಸ್ ಅಂದ್ಕೊಂಡಿದ್ದೀರಾ ಅನ್ನೋದಿತ್ತು. ನಾನು ಈ ಬೆರಳು ಹಾಕೋದಕ್ಕೆ ಮುಂಚೆ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಐಸ್ ಫಸ್ಟ್, ಫಿಂಗರ್ ನೆಕ್ಸ್ಟ್ ಅಂತೀವಿ. ಯಾಕೆ ಗೊತ್ತಾ, ನಾವು ಬಟಕನ್ನು ಸೆಪ್ರೇಟ್ ಮಾಡಿದಾಗೆ ಅಲ್ಲಿ ಪೈಲ್ಸ್ ಇರೋಲ್ಲ, ಒಂದು ಹುಣ್ಣಿರುತ್ತೆ, ಸೀಳು ಹುಣ್ಣು, ಅದರ ಹತ್ರ ಒಂದು ಗಾರ್ಡ್ ಇರುತ್ತೆ, ಸೆಂಟಿನಲ್ ಪೈಲ್ ಅಂತೀವಿ, ಇಷ್ಟುದ್ದ ನೇತಾಡ್ತಿರುತ್ತೆ, ಸ್ಕಿನ್ ಟ್ಯಾಗ್ ಅದು. ಇಂಥ ಪೇಷಂಟ್ಗೆ ಬೆರಳೇನನ್ನು ಹಾಕಿದರೆ ತುಂಬ ಪೇನ್ಫುಲ್ಲು, ಪೇಷಂಟ್ಗೆ ಸಡನ್ನಾಗಿ ಹಾರ್ಟ್ ನಿಂತೋಗ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅಂಥ ಪೇನ್ಫುಲ್ ಕಂಡೀಷನ್ ಒಳಗೆ ನನ್ನ ಸ್ಟೂಡೆಂಟ್ಗೆ ಹೇಳ್ತೀನಿ, ಯು ಶುಡ್ ನಾಟ್ ಪುಟ್ ಯುವರ್ ಫಿಂಗರ್. ಇದು ಫಿಷರ್ ಕಾಯಿಲೆ ಅಂತೀವಿ, ಇದಕ್ಕೆ ಟ್ರೀಟ್ಮೆಂಟ್ ಬೇರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಅಲ್ಲಿ ಬರೋವೆಲ್ಲ ಪೈಲ್ಸ್ ಅಲ್ಲ. ಫಿಷರ್ ಅಂದರೆ ಸೀಳು ಹುಣ್ಣು, ಅದಕ್ಕೊಂದು ಸ್ಕಿನ್ ಟ್ಯಾಗ್ ಇರುತ್ತೆ, ಅದನ್ನು ಗಾರ್ಡ್ ಅಂತೀವಿ. ನನ್ನ ಬುಕ್ನಲ್ಲಿ ಎಷ್ಟು ಚೆನ್ನಾಗಿ ಬರೆದಿರ್ತಾನೆ ಅಂದರೆ, ಗಾರ್ಡ್ ಇದ್ದರೆ ನೀನು ಅಲ್ಲಿ ಫಿಷರ್ ನಿನ್ನ ಕಣ್ಣಿಗೆ ಕಾಣ್ತಿದ್ರು ಕೂಡ ಒಳಗಡೆ ಫಿಷರ್ ಇದೆ ಅಂತ ನಿನಗೆ ಐಡಿಯಾ ಇರಬೇಕು. ಇದಾದ ನಂತರ ಇನ್ನು ಕೆಲವು ಪೇಷಂಟ್ಸ್ ಬರ್ತಾರೆ, ಮೋಷನ್ ಪಕ್ಕದಲ್ಲಿ ಇಷ್ಟಪ್ಪ ಊದ್ಕೊಂಡಿರುತ್ತೆ, ತುಂಬ ಪೇಯ್ನ್ ಡಾಕ್ಟ್ರೆ, ನೆನ್ನೆ ಮೈಸೂರಿನಿಂದ ಬಸ್ನಾಗ ಬಂದೆ, 6 ಅವರ್ಸ್ ಆದಮೇಲೆ ನೋಡ್ತೀನಿ ತುಂಬ ಪೇಯ್ನು ಡಾಕ್ಟ್ರೆ, ಜ್ವರ ಬೇರೆ ಬಂದ್ಬಿಟ್ಟಿದೆ. ನಾನು ಅವಾಗ ಜೆಂಟ್ಲಿ ನೋಡಿದರೆ ಇಷ್ಟು ದಪ್ಪ ಕೂರ ಆಗಿರುತ್ತೆ, ಅದನ್ನು ನಾವು ಪೆರಿಯೇನಲ್ ಆಬ್ಸೆಸ್ ಅಂತೀವಿ. ಇಟ್ಸ್ ಅನ್ ಎಮರ್ಜೆನ್ಸಿ. ಅಂಥ ಪೇಷಂಟ್ನ ವಿತಿನ್ 24 ಅವರ್ಸು ಅಡ್ಮಿಟ್ ಮಾಡಿ ಅದನ್ನು ಓಪನ್ ಮಾಡ್ತೀವಿ. IND ಅಂತೀವಿ ನಾವು, ಇನ್ಸಿಷನ್ ಆ್ಯಂಡ್ ಡ್ರೈನೇಜ್ ಆಫ್ ದಿ ಪಸ್. ಬಟ್ ಅನ್ಫಾರ್ಚುನೇಟ್ಲಿ ಅನೇಕ ಜನ ಅದಕ್ಕೆ ಸ್ವಂತ ಟ್ರೀಟ್ಮೆಂಟ್ ಅಂದರೆ ನಾಟಿ ಔಷಧಿ ಮಾಡ್ಕೋತಾರೆ, ಉಪ್ಪಿನ ಶಾಖ ಕೊಡ್ತಾರೆ, ಬಿಸಿನೀರನ್ನ ಕುಡ್ಕೋತಾರೆ, ಏನೋ ಪ್ಲಾಂಟ್ ಮೆಡಿಸಿನ್ ಎಲ್ಲ ಹಚ್ತಾರೆ, ಕಾಯ್ತಾರೆ. ಆವಾಗ ಅದು ಒಡ್ಕೊಂಬಿಡುತ್ತೆ. ಒಡ್ಕೊಂಡ್ರೆ ಅವನಿಗೆ ಪೇಯ್ನ್ ಕಡಿಮೆ ಆಗುತ್ತೆ, ಅಯ್ಯೋ ಒಳ್ಳೆದಾಯ್ತು ಅಂದ್ಕೋತಾನೆ. ಆದರೆ ದಯವಿಟ್ಟು ಇಂಥ ಕಂಡೀಷನ್ನ ಸರ್ಜನ್ ಹತ್ರ ಬಂದು ನೀವೇ ಓಪನ್ ಮಾಡಿಸ್ಕೋಬೇಕು. ಅದೇ ಹೊಡಿಲಿಕ್ಕೆ ಬಿಟ್ಟರೆ ನೀವು ನೋವು ಕಡಿಮೆ ಆಗುತ್ತೆ, ಆದರೆ ಊದೋದು ಒದರೋದು ಬಂತು ಅನ್ನೋಂಗೆ ಫಿಸ್ಚುಲ ಆಗುತ್ತೆ. ಫಿಸ್ಚುಲ ಅಂದರೆ ಏನು ಡಾಕ್ಟ್ರೆ? ನೀವು ಮೋಷನ್ ಮಾಡೋ ಜಾಗದಲ್ಲಿ ಗ್ಯಾಸ್ ಬರುತ್ತೆ, ಆದರೆ ಫಿಸ್ಚುಲ ಓಪನಿಂಗ್ ಪಕ್ಕದಲ್ಲಿರುತ್ತೆ, ಅದರೊಳಗೂ ಗ್ಯಾಸ್ ಬರುತ್ತೆ, ಒಂದೊಂದ್ಸರಿ ಅದರೊಳಗೆ ಫೀಸಿಸ್ ಬರುತ್ತೆ. ಅದು ಹಂಗೆ ಇತ್ತು ಅಂದರೆ ನಿಮಗೆ ನಿರಂತರ ನಿಮ್ಮ ಅಂಡರ್ವೇರ್ ಗಲೀಜಾಗ್ತಾ ಇರ್ತದೆ. ಸ್ವಲ್ಪ ದಿನ ನೋವು ಕಡಿಮೆ ಆದಮೇಲೆ ಆರಾಮಾಗಿದೆ ಅನಿಸುತ್ತೆ, ಬಟ್ ಪ್ರತಿ ಸಾರಿ ಇದಾಗುತ್ತೆ. ಒಂದು 3 ತಿಂಗಳಾದಮೇಲೆ ಹೊರಗಡೆ ಓಪನಿಂಗ್ ಏನಾದರೂ ಮತ್ತೆ ಮುಚ್ಕೊತ್ತು ಅಂದರೆ ತಿರುಗೂತ್ಕೊಳ್ಳುತ್ತೆ, ರಿಕರೆಂಟ್ ಆಪ್ಸೆಸ್ ಅಂತ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಏನಲ್ ಕೆನಾಲ್ ಗುದದ್ವಾರ 1.5 ಇಂಚ್ ಅಷ್ಟೇ, ಅದ್ರ ಮೇಲ್ಗಡೆ 6 ಇಂಚ್ ರೆಕ್ಟಮ್ ಇರುತ್ತೆ. ನಿಮ್ಮ ಮಲ ವಿಸರ್ಜನೆ ಆಗಬೇಕಾದ್ರೆ ಏನಲ್ ಕೆನಾಲ್ ಈಸ್ ವೆರಿ ಇಂಪಾರ್ಟೆಂಟು. ಅಲ್ಲಿ 3 ಮಸಲ್ಸ್ ಇರ್ತವೆ, ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್, ಇಂಟರ್ನಲ್ ಏನಲ್ ಸ್ಪಿಂಕ್ಟರ್
ಆ್ಯಂಡ್ ಏನೋ ರೆಕ್ಟಲ್ ರಿಂಗ್ ಅಂತೀವಿ ನಾವು. ಇವಿಷ್ಟು ನಮಗೆ ಅನಾಟಮಿ ಒಬ್ಬ ಸರ್ಜನಿಗೆ ಗೊತ್ತಿರುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಮೋಷನ್ನಲ್ಲಿ ಬ್ಲಡ್ ಹೋದರೆ, ಪಸ್ ಹೋದರೆ, ಪೇಯ್ನ್ ಆದರೆ, ಉರಿ ಆದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನೀವು ಯಾರ ಹತ್ರ ಹೋಗಬೇಕು ಅಂದರೆ, ಲೇಡೀಸ್ ಎಲ್ಲ ನಾಚಿಕೊಂಡು ಲೇಡಿ ಡಾಕ್ಟ್ರ್ ಹತ್ರ ಹೋಗ್ತೀರಿ. ಪಾಪ ಅದು ಅವ್ರ ಸ್ಪೆಷಾಲಿಟಿ ಅಲ್ಲ. ಅವರು ಇಂಟೆಲಿಜೆಂಟ್ ಆದರೆ ಇದು ನನ್ನ ಫೀಲ್ಡ್ ಅಲ್ಲ, ನೀವು ಸರ್ಜನಿ ತೋರಿಸಿ ಅಂತ ಅವ್ರು ರೆಫರ್ ಮಾಡಬೇಕು. ಎಲ್ಲರೂ ಒಂದು ಆಯಿಂಟ್ಮೆಂಟ್ ಬರ್ಕೊಡ್ತಾರೆ, ಪೈಲೆಕ್ಸೋ ಇನ್ಯಾವುದನೋ, ಅಥವಾ ನೀವೇ ಕೌಂಟ್ರ್ನಾಗ ಹೋಗಿ ತೊಗೋತೀರಿ. ಅದರಿಂದ ನಿಮಗೆ ರಾಂಗ್ ಟ್ರೀಟ್ಮೆಂಟ್ ಆಗುತ್ತೆ. ದಯವಿಟ್ಟು ನೀವು ಒಬ್ಬ ಕ್ವಾಲಿಫೈಡ್ ಸರ್ಜನ್ ಹತ್ರ, ಲೇಡೀಸ್ ಸರ್ಜನ್ಗಳು ಭಾಳ ಕಡಿಮೆ ಜನ ಇದ್ದಾರೆ, ಹಂಗಾಗಿ ನೀವು ಸರ್ಜನ್ ಹತ್ರ ಬಂದರೆ ಸೊ ಡೆಫಿನೆಟ್ಲಿ ನಿಮ್ಮ ಕಾಯಿಲೆಯನ್ನು ನಮಗೇನೂ ಬೇಕಾಗಲ್ಲ. CT ಸ್ಕ್ಯಾನ್ ಬೇಡ, MRI ಬೇಡ, ಅಲ್ಟ್ರಾಸೌಂಡ್, ಫಿಸ್ಚುಲಾಗಿ ಮಾತ್ರ ಟ್ರಾನ್ಸ್ ರೆಕ್ಟಲ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಒಂದು 3,000 ರೂಪಾಯಿಗೆ ನಿಮ್ಮ ರೆಕ್ಟಮ್ ಒಳಗಡೆ ಪ್ರೋಬಿಟ್ಟು ಸ್ಕ್ಯಾನ್ ಮಾಡ್ತಾರೆ. ನಿಮ್ಮ ಫಿಸ್ಚುಲಾ ಲೋ ಲೆವೆಲ್ಲ, ಹೈ ಲೆವೆಲ್ಲ, ಆಪ್ರೇಷನ್ ಬೇಕಾ ಬೇಡವಾ, ನಿಮ್ಮ ಆಪ್ಸೆಸ್ ಇದ್ದರೆ ಎಷ್ಟು ದೊಡ್ಡ ಆಪ್ಸೆಸ್ಸನ್ನು ಓಪನ್ ಮಾಡಬೇಕಾ ಬೇಡ, ಇದೊಂದೇ ಟೆಸ್ಟು ನಾವು ಯೂಶ್ವಲಿ ಮಾಡೋದು. ಕೆಲವರು MRI ಮಾಡಿಸ್ತಾರೆ, MRI ಸ್ಕ್ಯಾನು ಮಾಡಿಸ್ತಾರೆ. ಬಟ್ ನನಗೆ ಭಾಳ ಸಿಂಪಲ್ಲಾಗಿ ನಾನು ಡಿಜಿಟಲ್ ಎಕ್ಸಾಮಿನೇಷನ್ನು ಟ್ರಾನ್ಸ್ ರೆಕ್ಟಲ್ ಸ್ಕ್ಯಾನ್ ಮಾಡಿ ನಿಮ್ಮ ಕಾಯಿಲೆ ಏನು ಅಂತ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ 3 ಕಂಡೀಷನಲ್ಲಿ ಮೋಸ್ಟ್ ಸೀರಿಯಸ್ ಕಂಡೀಷನ್ ಈಸ್ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್, ಕಾರ್ಸಿನೋಮ್ ಆಫ್ ದಿ ರೆಕ್ಟಮ್. ಇದಕ್ಕೆ ಟ್ರೀಟ್ಮೆಂಟು ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಯಾರೋ ಒಂದು ಆರ್ಟಿಫಿಷಿಯಲ್ ಕೊಲಾಸ್ಟಮಿ ಅಂತೀವಿ, ನಿಮ್ಮ ಗುದದ್ವಾರನೇ ತೆಗೆದುಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲ ಆರ್ಟಿಫಿಷಿಯಲ್ ಇಟ್ಟು ನಿಮ್ಗೊಂದು ಬ್ಯಾಗ್ ಹಾಕ್ಕೊಡ್ತಾರೆ. ಎಲ್ರಿಗೂ ಅದು ಮಾಡಲ್ಲ. ಇವತ್ತು ರೊಬಾಟಿಕ್ ಸರ್ಜರಿ ಇದೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ, ಸ್ಟೇಪ್ಲರ್ ಸರ್ಜರಿ ಇದೆ. ದಯವಿಟ್ಟು ನೀವು ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋದರೆ ನಿಮ್ಮ ಗುದದ್ವಾರವನ್ನು ಉಳಿಸ್ಬಹುದು. ಸೊ ಇದೆಲ್ಲ ನೀವು ಕರೆಕ್ಟ್ ಡಾಕ್ಟ್ರ್ ಹತ್ರ ಹೋದಾಗೆ ಕೇಳ್ಕೊಳ್ಳಿ. ಅವ್ರು ಹೇಳ್ದಾಗೆ ನಿಮ್ಗೆ ಇಲ್ಲಿ ಬ್ಯಾಗ್ ಹಾಕ್ತೀನಿ ಅಂದರೆ, ಅಯ್ಯೋ ಹಂಗಾದರೆ ಬೇಡ, ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ, ಹಂಗೆ ಅನ್ನಕ್ಕೆ ಹೋಗಬೇಡಿ. ಪ್ರಾಣ ಭಾಳ ಇಂಪಾರ್ಟೆಂಟು. ಯಾವುದೇ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ನೀವು ಏನು ಒಳ್ಳೆಯದಾಗುತ್ತೆ ಅದು ಮಾಡಿ ಡಾಕ್ಟ್ರೇ, ನಾನು ಮಾಡಿಸ್ಕೊತೀನಿ ಅನ್ನಬೇಕು. ಅನ್ಫಾರ್ಚುನೇಟ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ನಿಮಗೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದಕ್ಕೆ ಮೆಡಿಕಲ್ ಇನ್ಶೂರೆನ್ಸ್ ಇದ್ದರೆ ನಿಮಗೆ ಸಾಕಷ್ಟು ದುಡ್ಡು, ಯಾಕಂದರೆ ಇವೆಲ್ಲ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ಗೆ 1.5 ಲಕ್ಷ 2 ಲಕ್ಷದವರೆಗೆ ಖರ್ಚು ಬರುತ್ತೆ. ನಿಮಗೆ ಕಡಿಮೆ ಆಗೋದು ಅಂದರೆ ಟೀಚಿಂಗ್ ಹಾಸ್ಪಿಟಲ್, MS ರಾಮಯ್ಯ ಆಗ್ಬೋದು, ಕೆಂಪೇಗೌಡ ಆಗ್ಬೋದು, BGS ಆಗ್ಬೋದು, ಇಂಥ ಟೀಚಿಂಗ್ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಕಡಿಮೆಗಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ 2 ಭಯವನ್ನು ಬಿಟ್ಟುಬಿಡಿ. ಪೈಲ್ಸ್ ಕ್ಯಾನ್ಸರಿಗೆ ಕನ್ವರ್ಟ್ ಆಗಲ್ಲ. ಆಲ್ರೆಡಿ ಕ್ಯಾನ್ಸರ್ ಇದು ಪೈಲ್ಸ್ ಇದ್ದರೆ ಅದನ್ನು ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ಇದು ನಿಮಗೆ ಇನ್ಫಾರ್ಮೇಷನ್. ಥ್ಯಾಂಕ್ ಯು.